ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಹಾಗೂ ಶ್ರೀ ಸೇವಾ ಕಟ್ಟಡ ಕಾರ್ಮಿಕ ಸಂಘದ ಸಹಯೋಗದೊಂದಿಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು, ಯಾಕಂದರೆ ಇಲಾಖೆಯು ಕಾರ್ಮಿಕರಿಗೋಸ್ಕರ ನಿರಂತರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಕಾರ್ಮಿಕರು ಪ್ರತಿಯೊಂದು ಯೋಜನೆಗಳನ್ನು ಸದುಪಯೋಗ ಬಳಸ್ಕೋಬೇಕು. ಯಾಕಂದರೆ ನಿರ್ಮಾಣ ಕಾರ್ಮಿಕರು ದಿನನಿತ್ಯ ಧೂಳು ಮತ್ತು ವಿವಿಧ ತಾಪಮಾನ ಅಂದರೆ ಬಿಸಿಲಿನ ತಾಪಮಾನದಲ್ಲಿ ಪ್ರತಿ ಗಂಟೆಯೂ ಭಾಳ ಕಷ್ಟಕರವಾದ ಕೆಲಸದಲ್ಲಿ ತೊಡಗಿರ್ತಾರೆ. ಹಾಗಾಗಿ ಇಲಾಖೆಯು ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೊಳಿಸಿದೆ. ಹಾಗಾಗಿ ಪ್ರತಿಯೊಬ್ಬ ಕಾರ್ಮಿಕರು ಈ ಏನು ಆರೋಗ್ಯ ತಪಾಸಣೆಯನ್ನು ಸದುಪಯೋಗ ಪಡ್ಕೋಬೇಕು. ಯಾಕಂದರೆ ವಿವಿಧ ರೀತಿಯ ತಪಾಸಣೆಯನ್ನು ಮಾಡಿ ತದನಂತರ ಒಂದು ರಿಪೋರ್ಟ್ ಮುಖಾಂತರ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಹಾಗಾಗಿ ಈ ಸುತ್ತಮುತ್ತಲಿನ ಕಾರ್ಮಿಕರು ಈ ಏನು ಶಿಬಿರವನ್ನು ಜರುಗ್ತಿದೆ ಇದರ ಸದುಪಯೋಗ ಪಡ್ಕೊಳ್ಬೇಕೆಂದು ವಿನಂತಿಸಿಕೊಳ್ತಾರೆ. ಇದು ಪ್ರತಿಯೊಂದು ಇದು ಮಾಡಿ ಅಂತ ಬಿಟ್ಟು ಅವರು ಕರೆಸಿ ನಮಗೆ 3-4 ದಿನದಿಂದ ನಮ್ಮ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸರ್ ಬನ್ನಿ ಸರ್, ನಮ್ಮ ಹತ್ರ ಕಾರ್ಮಿಕರಿದ್ದಾರೆ, ಇದು ಮಾಡಿ ಅಂತ. ಆಯಿತು ಸರ್, ಒಂದು ದಿನ ಡೇಟ್ ಕೊಡಿ, ಬರ್ತೀವಿ ಅಂತ. ಭಾನುವಾರ ದಿನ ಇವತ್ತು ಹಾಕೊಳ್ಳಿ, ಎಲ್ಲ ನಮ್ಮ ಕಾರ್ಮಿಕ ಬಂಧುಗಳು ಇಲ್ಲೇ ಇರ್ತಾರೆ ಅಂದಕ್ಕೆ ಆಯ್ತು ಸರ್ ಮಾಡೋದ ಭಾನುವಾರ ಎಲ್ಲರೂ ಸಿಗ್ತಾರೆ ಅಂದ್ರೆ ಎಲ್ಲ ಯೋಜನೆಯೂ ಅವರೇ ಇದು ಮಾಡಿ ಬನ್ನಿ ಸರ್ ಅಂತ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಈ ಸಹಕಾರ ಮಾಡೋಕ್ಕೆ ಎಲ್ಲ ತಾಂಡ ಜನಕ್ಕೂ ನನ್ನ ಕಡೆಯಿಂದ ಧನ್ಯವಾದ. ಯಾಕಂತಂದು ಕೊಪ್ಪಳ ಡಿಸ್ಟಿಕ್ ಕ್ಯಾಂಪ್ ಕೋಆರ್ಡಿನೇಟರ್. ಇಲ್ಲಿ ಸರ್ ನಾವು ಡಾಟಾ ಎಂಟ್ರಿ ಅಂತ ಮಾಡ್ತೀವಿ. ಡಾಟಾ ಎಂಟ್ರಿ ಅದಕ್ಕೆ ಅಂದರೆ ಕಾರ್ಮಿಕರು ಎಷ್ಟು ಜನ ಅವರೇ, ಅವ್ರ ಕುಟುಂಬ ಎಷ್ಟು ಜನ ಅವರೇ, ಆ ಪ್ರತಿಯೊಂದು ಏನಂತ ನಾವು ಫೋಟೋನ ಅಪ್ಲೋಡ್ ಮಾಡಿ GPS ಸಿಸ್ಟಮ್ ಎಷ್ಟು ಜನ ಏನು ಅವ್ರ ಕುಟುಂಬ ಎಷ್ಟು ಜನ ಪ್ರತಿಯೊಂದು ಲೇಬರ್ ಕಾರ್ಡ್ ಸ್ಕ್ಯಾನ್ ಮಾಡ್ತೀವಿ. ಲೇಬರ್ ಕಾರ್ಡ್ ಸ್ಕ್ಯಾನ್ ಮಾಡಿ ಅವರಿಗೆ ಅವರದ್ದೇ ಆದಂಥ ಫೈಲ್ಗಳು ಬರುತ್ತೆ, ಅದು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ ವಿತ್ ಫೋಟೋಸ್. ಅದು ಇಲ್ಲೇನೆ ಸರ್ ಫಿಸಿಕಲ್ ಹೈಟು, ವೇಟು, ಆಮೇಲೆ ಫಿಸಿಕಲ್ಲು, ಅವ್ರದ್ದು ಶ್ವಾಸಕೋಶ. ಯಾಕಂದರೆ ಎಷ್ಟೋ ಜನ ಡೆಸ್ಟ್ ತೊಗೊಂಡು ಅದೆಲ್ಲ ಇದು ಮಾಡಿಬಿಟ್ಟು ಅವರು ಯಾವುದು ತೋರಿಸ್ಕೊಂಡಿರಲ್ಲ. ಒಂದು ಕಾರ್ಮಿಕರು ದುಡಿಯೋದು 600 700 ರೂಪಾಯಿ. ಬಟ್ ಆ ಎಲ್ಲ ಯೋಜನೆಗಳವರು ಇದು ತೊಗೊಳಕ್ಕೆ ಹೋಗಲ್ಲ. ಸೊ ಇದಕ್ಕೆ ಏನು ಮಾಡ್ತೀವಿ ಸರ್, ನಾವು ಅದನ್ನು ಅವ್ರದ್ದು ಇದು ಚೆಕ್ ಥರ ಅಂತಂದ್ಬಿಟ್ಟು ನಾವು ಅದನ್ನು ಇದು ಮಾಡ್ತೀವಿ. ಅವ್ರು ಎಷ್ಟು ಶ್ವಾಸಕೋಶ ಎಷ್ಟು ಕೆಪಾಸಿಟಿದಲ್ಲಿ ವರ್ಕ್ ಮಾಡ್ತಾ ಇದ್ದು ಏನು. ಯಾಕಂದರೆ ದಿನನಿತ್ಯ ಕೂಲಿ ದುಡಿಯೋರು ಅವರು ಅವ್ರ ಕುಟುಂಬಸ್ಥರು ನಡೆಸೋದು ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಸರ್ಕಾರ ವತಿಯಿಂದ ಕಾರ್ಮಿಕರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಈ ಯೋಜನೆ ಎಲ್ಲ ಇದು ಮಾಡಿದೆ. ಇದರ ಟೋಟಲ್ ಆಗಿ 20 ಟೆಸ್ಟ್ ಇರುತ್ತೆ ಸರ್. ಕಣ್ಣಿಂದಾಗಿರ್ಬೋದು, ಕಿವಿದಾಗಿರ್ಬೋದು, ಅಥವಾ ಆಟೋಮೆಟ್ರಿಕ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು. ಆಮೇಲೆ ಬ್ಲಡ್ ಟೆಸ್ಟಿಂದನೇ ಒಂದು 14 ಥರ ರಿಪೋರ್ಟ್ ಬರುತ್ತೆ. HIV, SCB, ಹೆಪಟೈಟಿಸ್ B, ಆಮೇಲೆ ಬ್ಲಡ್ ರಕ್ತದ ಕಣ, ಬ್ಲಡ್ ಗ್ರೂಪು, ಇವೆಲ್ಲ ಪ್ರತಿಯೊಂದು ಅದರಲ್ಲಿ ಬರುತ್ತೆ. ಇದನ್ನೆಲ್ಲ ಯಾಕೆ ಉಪಯೋಗ ತಗೋಬೇಕಂದ್ರೆ ಸರ್, ಇದರಲ್ಲಿ ಎಷ್ಟೋ ಜನಕ್ಕೆ ಏನು ಕಾಯಿಲೆ ಅನ್ನೋದು ಗೊತ್ತಿರೋದು. ಅವ್ರು ದುಡಿಮೆನೇ ಜೀವನ ಅಂತ ಡೈಲಿ ಪ್ರತಿನಿತ್ಯ ದುಡಿತಾನೆ ಇರ್ತಾರೆ. ಅದಕ್ಕೆ ಸರ್ಕಾರ ಹೊರಗಡೆ ಮಾಡಿಸೋದು ಏನಿಲ್ಲ, ಅವರು ಒಂದು 5,000 6,000 ರೂಪಾಯಿ ಗಂಟೆ ಇರುತ್ತೆ. ಬಟ್ ಇಲಾಖೆ ವತಿಯಿಂದ ಇವರಿಗೆಲ್ಲ ಫ್ರೀ, ಕಾರ್ಮಿಕರ ಮತ್ತು ಕುಟುಂಬಸ್ಥರಿಗೆ ಫ್ರೀ ಆಗಿ ಇದು ಮಾಡಿದೆ. ಸೊ ಈ ಎಲ್ಲ ಯೋಜನೆಗಳಲ್ಲಿ ಅವರು ಭಾಗವಹಿಸಬೇಕು, ಅವ್ರ ಆರೋಗ್ಯ ಸಂಬಂಧಿಸಿದಂತೆ ಕಾಳಜಿ ತಗೋಬೇಕು, ಏನು ಸಮಸ್ಯೆ ಐತೆ ಅನ್ನೋದು ಅವ್ರು ಯಾರು ತಿಳ್ಕೋಬೇಕು. ಅವರಿಗೆಲ್ಲ ಇಷ್ಟೆಲ್ಲ ಪ್ರತಿಯೊಂದು ಫೆಸಿಲಿಟಿಗಳು ಕೊಟ್ಟೈತೆ.